ಪ್ರಿಯ ವೀಕ್ಷಕರೇ ನಮಸ್ಕಾರ. ನಮ್ಮ ಹಳ್ಳಿ ಸುದ್ದಿ ಯೂಟ್ಯೂಬ್ ಚಾನಲ್ಗೆ ಆತ್ಮೀಯವಾದ ಸ್ವಾಗತ. ಫೆಬ್ರವರಿ ತಿಂಗಳ ಪಿಂಚಣಿಯನ್ನ ಜಮಾ ಆಗ್ತಾ ಇದೆ. ಹೌದು, ಇವತ್ತು ಈ ಜಿಲ್ಲೆಗಳಿಗೆ ಜಮಾ ಆಗಲಿದೆ. ಹಾಗಾದ್ರೆ ಯಾವೆಲ್ಲ ಜಿಲ್ಲೆಗೆ ಜಮಾ ಆಗಲಿದೆ, ಪಿಂಚಣಿಗಳ ಹೆಚ್ಚಳವಾಗಿದೆಯಾ, ನಿಮಗೆ ಯಾಕೆ ಜಮಾ ಆಗಿಲ್ಲ, ಎಲ್ಲವನ್ನೂ ಕೂಡ ನಾನು ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಹೋಗ್ತೀನಿ. ದಯವಿಟ್ಟು ವಿಡಿಯೋನ ಸಂಪೂರ್ಣವಾಗಿ ನೋಡಿ. ಮಧ್ಯದಲ್ಲಿ ಸ್ಕಿಪ್ ಮಾಡಿದ್ರೆ ನಿಮಗೆ ಏನು ಮಾಹಿತಿ ಅರ್ಥವಾಗುವುದಿಲ್ಲ. ದಯವಿಟ್ಟು ಸ್ಕಿಪ್ ಮಾಡದೆ ಸಂಪೂರ್ಣವಾಗಿ ನೋಡಿ. ಹಾಗೆ ನಿಮ್ಮ ಜಿಲ್ಲೆ ಯಾವುದು ಎಂಬುದನ್ನ ನಮ್ಮ ಕಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಿ. ನಮ್ಮ ಹಿರಿಯರು ಅಜ್ಜ ಮತ್ತು ಅಜ್ಜಿ ಇರಬಹುದು, ಅಥವಾ ನಮ್ಮ ವಿಶೇಷ ಚೇತನ ಸಹೋದರ ಮತ್ತು ಸಹೋದರರು ಇರಬಹುದು. ಕಳೆದ ಒಂದೆರಡು ತಿಂಗಳಿಂದ ಬ್ಯಾಂಕ್ ಕಡೆ, ಪೋಸ್ಟ್ ಆಫೀಸ್ ಕಡೆ ಅಲ್ದಾಡಿ ಸುಸ್ತಾಗಿದ್ರು ಅಲ್ವಾ. ಯಾವಾಗ್ರಪ್ಪ ಬರುತ್ತೆ ನಮ್ಮ ಪಿಂಚಣಿಯನ್ನ, ಹಾಗೆ ಸರ್ಕಾರ ನಮ್ಮ ಮರೆತೆ ಹೋಯ್ತಾ ಅಂತ ಬಾಯ್ ಬಿಡ್ಕೊಂತ ಇದ್ರು. ಆದ್ರೆ ಇವತ್ತು ನಿಮ್ಗೆಲ್ಲ ಪ್ರಶ್ನೆಗಳಿಗೂ ಕೂಡ, ನಿಮ್ಗೆಲ್ಲ ಕಾಯುವಿಕೆಗೂ ಕೂಡ ಒಂದು ಫುಲ್ ಸ್ಟಾಪ್ ಬಂದಿದೆ. ಯಾಕಂದ್ರೆ ಸರ್ಕಾರ ಕೊನೆಗೂ ಕಣ್ಣು ತೆರೆದಿದೆ. ಹೌದು ವೀಕ್ಷಕರೇ, ಇವತ್ತಿನ ಈ ವಿಡಿಯೋದಲ್ಲಿ ನಾನು 3 ಪ್ರಮುಖ ವಿಚಾರಗಳನ್ನ ಹೇಳ್ತಾ ಹೋಗ್ತೀನಿ. ಒಂದು, ನಿಮ್ಮ ಖಾತೆಗೆ ಮೆಸೇಜ್ ಬಂದಿರಬಹುದು. ನಂತರ ಅದು ಎಷ್ಟೊತ್ತಿಗೆ ಬರುತ್ತೆ, ನಿಮ್ಮ ಖಾತೆಗೆ ಹಣ ಜಮಾ ಆಗಿರುವ ಮೆಸೇಜ್ ಬಂದಿರಬಹುದು, ಅದು ಎಷ್ಟೊತ್ತಿಗೆ ಬಂದಿರಬಹುದು, ಎಷ್ಟು ದಿನ ಬರದೆ ಬಾಕಿ ಉಳಿದಿರುವ ಹಣ ದುಡ್ಡು ಯಾವಾಗ ಬರುತ್ತೆ, ಮತ್ತು ಮೂರನೇದು, ಹಿರಿಯರಿಗೆ ಅಂತಾನೆ ಸರ್ಕಾರ ಘೋಷಣೆ ಮಾಡಿರುವ ಆ 2 ಲಕ್ಷ ರೂಪಾಯಿ ಹೊಸ ಸ್ಕೀಮ್ ಯಾವುದು, ಎಲ್ಲದರ ಬಗ್ಗೆ ಎಳೆಯಾಗಿ ಬಿಚ್ಚಿರ್ತೇನೆ. ವಿಡಿಯೋನ ಪೂರ್ತಿಯಾಗಿ ನೋಡಿ. ಅರ್ಧಂಬರ್ಧ ನೋಡಿದ್ರೆ ನಿಮಗೆ ಮಾಹಿತಿ ಅರ್ಥವಾಗುವುದಿಲ್ಲ. ಮೊದಲೇ ವಿಷಯ ಏನಪ್ಪಾ ಅಂತಂದ್ರೆ, ಫೆಬ್ರವರಿ ತಿಂಗಳ ಪಿಂಚಣಿ ಹಣ ಬಿಡುಗಡೆ ಆಗಿದೆ. ಹೌದು ಕಣ್ರೆ, ನಿನ್ನೆಯಿಂದಲೇ ಅಂದ್ರೆ ಫೆಬ್ರವರಿ 8 ಮತ್ತು 9ರಿಂದಾನೇ ರಾಜ್ಯದ ಬೇರೆ ಬೇರೆ ಮೂಲೆಗಳಲ್ಲಿ ಹಣ ಜಮಾ ಆಗ್ತಾ ಇದೆ. ನಮ್ಮ ವೀಕ್ಷಕರು ಕೆಲವರು ಕಮೆಂಟ್ ಮಾಡಿ ಕೇಳ್ತಾ ಇದ್ರು, ಸರ್ ನಮಗೆ ಮಂಡ್ಯದಲ್ಲಿ ದುಡ್ಡು ಬಂತು, ಸರ್ ರಾಯಚೂರಲ್ಲಿ ನಮ್ಮ ಅಜ್ಜಿಗೆ ದುಡ್ಡು ಜಮಾ ಆಯಿತು, ಇನ್ನು ಕೆಲವರು ಬೆಂಗಳೂರಿನಲ್ಲಿ ಮತ್ತು ಕಲಬುರಗಿಯಿಂದ ಕೂಡ ಮೆಸೇಜ್ ಹಾಕಿದ್ರು, ನಮಗೂ ದುಡ್ಡು ಬಂದಿದೆ ಅಂತ. ಸೊ ಇದರ ಅರ್ಥ ಏನು ಅಂತಂದ್ರೆ, ಸರ್ಕಾರ ಬಟನ್ ಒತ್ತಿದೆ, ದುಡ್ಡು ಬರೋಕೆ ಶುರುವಾಗಿದೆ. ಈಗ ನಿಮ್ಗಂತೂ ಡೌಟ್ ಇರ್ಬೋದು, ಸರ್ ನಮ್ಮ ಊರಲ್ಲಿ ಇನ್ನೂ ಬಂದಿಲ್ವಲ್ಲ ಅಂತ. ತಲೆ ಕೆಡಿಸ್ಕೊಬಿಡಿ. ರಾಜ್ಯ ಅಂದ್ರೆ ಚಿಕ್ಕದ ಅಥವಾ ಕೋಟ್ಯಾಂತರ ಜನರಿಗೆ ದುಡ್ಡು ಹಾಕಬೇಕು. ನಿನ್ನೆ ಸಂಜೆಯಿಂದ ಪ್ರೊಸೆಸ್ ಶುರುವಾಗಿದೆ. ಇವತ್ತು ಸಂಜೆ ಅಷ್ಟರೊಳಗೆ ಮ್ಯಾಕ್ಸಿಮಮ್ ಅಂದ್ರೆ 40 ರಿಂದ 50ರಷ್ಟು ಜನರಿಗೆ ದುಡ್ಡು ಬಂದು ಬೀಳುತ್ತೆ. ಇನ್ನುಳಿದವರಿಗೆಲ್ಲ ಫೆಬ್ರವರಿ 12 ಮತ್ತು 13ನೇ ತಾರೀಕು ಅಂದ್ರೆ ಈ ವಾರ ಕಳೆಯೋದ್ರೊಳಗಾಗಿ ಪ್ರತಿಯೊಬ್ಬರ ಖಾತೆ ಕೂಡ ದುಡ್ಡು ಸೇರೋದು ಪಕ್ಕ ಆಗಿದೆ. ಸಂದೇಹ ಸುರಕ್ಷಾ ಇರ್ಬೋದು, ವೃದ್ಧಾಪ್ಯ ವೇತನ ಇರ್ಬೋದು, ಅಥವಾ ವಿಧವಾ ವೇತನ, ಅಂಗವಿಕಲ ವೇತನ ಯಾವುದೇ ಇರಲಿ, ನಿಮ್ಮ ದುಡ್ಡು ನಿಮ್ಮನ್ನ ಹುಡ್ಕೊಂಡು ಬರುತ್ತೆ. ಸುಮ್ಮನೆ ಬ್ಯಾಂಕ್ ಮುಂದೆ ಕ್ಯೂ ನಿಲ್ಬೇಡಿ, ಮೊಬೈಲ್ ಚೆಕ್ ಮಾಡ್ಕೊಂಡ್ರೆ ಸಾಕು. ಇನ್ನು ಹಳೆ ಬಾಕಿ ಇರುವುದಂತ ಪಿಂಚಣಿ ಏನು, ಡಬಲ್ ಧಮಾಕನ. ಹೌದು, ಇನ್ನು ಎರಡನೇ ಮುಖ್ಯ ವಿಷಯ, ಬಹಳಷ್ಟು ಜನ ನಮ್ಮ ಹತ್ರ ಕೇಳ್ತಾ ಇದ್ರು, ಸರ್ ಜನವರಿ ತಿಂಗಳ ದುಡ್ಡು ಬಂದೇ ಇಲ್ಲ, ಡಿಸೆಂಬರ್ ತಿಂಗಳದ್ದೇ ಬಾಕಿ ಇದೆ, ಅದೇನು ಸರ್ಕಾರ ನುಂಗ್ತಾ ಅಂತ ಕೇಳ್ತಾ ಇದ್ದಾರೆ. ಖಂಡಿತ ಇಲ್ಲ ನೋಡಿ, ಸರ್ಕಾರಕ್ಕೆ ಹಣದ ಸಮಸ್ಯೆ ಇರಲಿಲ್ಲ, ಸಮಸ್ಯೆ ಇದ್ದುದು ನಕಲಿ ಖಾತೆಗಳದ್ದು. ನಮ್ಮ ರಾಜ್ಯದಲ್ಲಿ ಎಷ್ಟೋ ಜನ ಸುಳ್ಳು ದಾಖಲೆ ಕೊಟ್ಟು ಇಲ್ಲದೇ ಇರುವ ಅಜ್ಜನ ಹೆಸರಲ್ಲಿ, ತೀರಿ ಹೋದವರ ಹೆಸರಲ್ಲಿ ಪಿಂಚಣಿ ತಗೋತಾ ಇದ್ರು. ಇದನ್ನ ಸರಿ ಮಾಡೋಕೆ ಸರ್ಕಾರ ಕಳೆದ 2 ತಿಂಗಳಿನಿಂದ ಒಂದು ದೊಡ್ಡ ಫಿಲ್ಟರ್ ಮಾಡ್ತಾ ಇದೆ. ಅದೇನಪ್ಪಾ ಅಂತಂದ್ರೆ, ಚೆಕಿಂಗ್ ನಲ್ಲಿ ಬರೋಬ್ಬರಿ 7 ರಿಂದ 8 ಲಕ್ಷ ನಕಲಿ ಜನ ಸಿಕ್ಕಿಕೊಂಡಿದ್ದಾರೆ. ಅವನ್ನೆಲ್ಲ ಲಿಸ್ಟ್ ಇಂದ ಕಿತ್ತು ಹಾಕೋಕೆ ಇಷ್ಟು ಲೇಟ್ ಆಯ್ತು ಅಷ್ಟೇ. ಈಗ ಆ ಕಸ ಎಲ್ಲ ಕ್ಲೀನ್ ಆಗಿದೆ. ಯಾರು ಜೆನ್ಯೂನ್ ಆಗಿ ಇದ್ದೀರೋ, ಯಾರು ದಾಖಲೆ ಪಕ್ಕಾ ಇದೆಯೋ ಅವರಿಗೆ ಈ ಲಾಟ್ರಿ ಅಂತೂ ಪಕ್ಕಾ ಆಗಿದೆ. ಯಾರಿಗೆ ಜನವರಿ ದುಡ್ಡು ಬಂದಿಲ್ಲ ಅವರಿಗೆ ಈ ತಿಂಗಳ ಜನವರಿ ದುಡ್ಡು ಪ್ಲಸ್ ಫೆಬ್ರವರಿ ದುಡ್ಡು ಎರಡೂ ಸೇರಿ ಒಟ್ಟಿಗೆ ಜಮಾ ಆಗ್ತಾ ಇದೆ. ಇದನ್ನೆಲ್ವಾ ನಾವು ಡಬಲ್ ಧಮಾಕ ಅನ್ನೋದು. ಸೊ ಪಾಸ್ಬುಕ್ ಎಂಟ್ರಿ ಮಾಡಿಸುವಾಗ ಚೆಕ್ ಮಾಡಿ. ಜಾಸ್ತಿ ದುಡ್ಡು ಬಂದಿದ್ರೆ ಗಾಬರಿ ಆಗ್ಬೇಡಿ, ಅದು ನಿಮ್ಮದೇ ಹಳೆ ಬಾಕಿ ದುಡ್ಡು ಇರುತ್ತೆ. ಇನ್ನು 3ನೇ ವಿಷಯ, ನಮ್ಮ ವಿಶೇಷ ಚೇತನ ಸಹೋದರ ಮತ್ತು ಸಹೋದರಿಯರಿಗೆ ಸಂಬಂಧಿಸಿದ್ದು. 2026ನೇ ಸಾಲಿನಲ್ಲಿ ಸರ್ಕಾರ ಇವರಿಗೆ ಮನಸ್ಸು ಬಿಚ್ಚಿ ಸಹಾಯ ಮಾಡೋಕೆ ನಿಂತಿದೆ. ಯಾರೆಲ್ಲ ಹೊಸದಾಗಿ ಅಂಗವಿಕಲರ ID ಕಾರ್ಡ್ ಮಾಡಿಸಿದ್ದೀರೋ, ಅಥವಾ ಯಾರಿಗೆ ಇನ್ನೂ ಸಲಕರಣೆಗಳ ಸಿಕ್ಕಿಲ್ವೋ ಅವರಿಗೆ ಸರ್ಕಾರದಿಂದ ಫ್ರೀ ಆಗಿ ವೀಲ್ ಚೇರ್, ಕಿವಿಗೆ ಹಾಕೊಳ್ಳೋ ಮಷಿನ್ ಹಾಗೂ ಊರುಗಳನ್ನ ಕೊಡೋಕೆ ಅರ್ಜಿ ಕರಿತಾ ಇದ್ದಾರೆ. ಇದಕ್ಕೆ ನೀವು ಎಲ್ಲಿಗೆ ಹೋಗಬೇಕು, ನಿಮ್ಮ ತಾಲೂಕು ಆಫೀಸ್ನಲ್ಲಿರೋ ಅಂಗವಿಕಲರ ಕಲ್ಯಾಣ ಇಲಾಖೆ ಹೋಗಿ ವಿಚಾರಿಸ್ಕೋಬೇಕು. ಫೆಬ್ರವರಿ ಎಂಡ್ವರೆಗೂ ಅಥವಾ ಮಾರ್ಚ್ ಮೊದಲ ವಾರದವರೆಗೆ ಟೈಮ್ ಇದೆ ಅಂತ ಹೇಳ್ತಾ ಇದ್ದಾರೆ. ಸುಮ್ಮನೆ ಕೂತ್ಕೊಬಿಡಿ, ಹೋಗಿ ಅಪ್ಲಿಕೇಶನ್ ಹಾಕಿ ಬನ್ನಿ. ಸರ್ಕಾರ ಕೂಡ ಸವಲತ್ತನ್ನ ಯಾಕೆ ಬಿಡ್ತೀರಾ. ಹೌದು, ಅಷ್ಟೇ ಅಲ್ಲ, ಬೆಂಗಳೂರಿನಲ್ಲಿ ಇರೋ ಓದಿದ ಅಂಗವಿಕಲರಿಗೆ ಒಂದು ಗುಡ್ ನ್ಯೂಸ್ ಅಂತಾನೆ ಹೇಳಬಹುದು. ನಿಮಗಂತಾನೆ ಸ್ಪೆಷಲ್ ಆಗಿ ಒಂದು ದೊಡ್ಡ ಉದ್ಯೋಗ ಮೇಳ ಮಾಡ್ತಾ ಇದ್ದಾರೆ. ಡಿಗ್ರಿ ಮುಗಿಸಿ ಕೆಲಸ ಇಲ್ಲದೆ ಮನೆಯಲ್ಲಿ ಇರೋರು ಇದಕ್ಕೆ ಹೋಗ್ಬೋದು. ಡೇಟ್ ಇನ್ನೂ ಅನೌನ್ಸ್ ಆಗಿಲ್ಲ, ಆದ ತಕ್ಷಣ ನಾನೇ ಬಂದು ಹೇಳ್ತೀನಿ. ಕೊನೆಯದಾಗಿ ಒಂದು ಇಂಟ್ರೆಸ್ಟಿಂಗ್ ಸುದ್ದಿ ಹರಿದಾಡ್ತಾ ಇದೆ. ಅದೇನಪ್ಪ ಅಂತಂದ್ರೆ, ಆರೋಗ್ಯ ಹಸ್ತ ಯೋಜನೆ. ಹೌದು ನೋಡಿ, ವಯಸ್ಸಾದ ಮೇಲೆ ಕಾಯಿಲೆ ಕಸಾಲೆ ಬರೋದು ಸಹಜ. ಆಸ್ಪತ್ರೆಗೆ ಹೋದ್ರೆ ಲಕ್ಷಗಟ್ಟಲೆ ಖರ್ಚಾಗುತ್ತೆ. ಇದನ್ನ ತಪ್ಪಿಸೋಕೆ ಅಂತಾನೆ ಸರ್ಕಾರ ಒಂದು ಹೊಸ ಪ್ಲಾನ್ ಮಾಡ್ತಾ ಇದೆ.
BPL ಮತ್ತು APL ಕಾರ್ಡ್ ಇರೋ ಹಿರಿಯ ಜೀವಗಳಿಗೆ ಪ್ರೈವೇಟ್ ಆಸ್ಪತ್ರೆ ಮತ್ತು ಸರ್ಕಾರಿ ಆಸ್ಪತ್ರೆಗಳಲ್ಲಿ ಉಚಿತ ಚಿಕಿತ್ಸೆ ಕೊಡಬೇಕು ಅಂತ ಚರ್ಚೆ ನಡೀತಾ ಇದೆ. ಸುಮಾರು 2 ಲಕ್ಷ ರೂಪಾಯಿವರೆಗೆ ಫ್ರೀ ಟ್ರೀಟ್ಮೆಂಟ್ ಸಿಗಬಹುದು ಅಂತ ಸುದ್ದಿ ಇದೆ. ಇದು ಆಯುಷ್ಮಾನ್ ಭಾರತ್ ಅಲ್ಲೇ ಇರುತ್ತೆ, ಆದ್ರೆ ಇದು ಪಕ್ಕಾ ನಮ್ಮ ರಾಜ್ಯದ ಸ್ಕೀಮ್ ಆಗಿರ್ಬೋದು. ಈ ಯೋಜನೆ ಜಾರಿ ಆದ್ರೆ ನಮ್ಮ ಅಜ್ಜ ಅಜ್ಜಿಯಂದಿರಿಗೆ ಆಸ್ಪತ್ರೆ ಖರ್ಚಿಗೆ ಅಂತಾನೆ ಮಕ್ಕಳ ಹತ್ರ ಕೈ ಚಾಚೋದು ತಪ್ಪುತ್ತೆ. ಆದ್ರೆ ಒಂದು ಕಿವಿ ಮಾತು ಹೇಳ್ತೀನಿ ಕೇಳಿ, ಇದು ಇನ್ನೂ ಚರ್ಚೆ ಹಂತದಲ್ಲಿದೆ, ನಾಳೆ ಸಿಗುತ್ತೆ ಅಂತ ಅನ್ಕೋಬೇಡಿ. ಇದ್ರ ಬಗ್ಗೆ ಪಕ್ಕ ಆರ್ಡರ್ ಆದ್ಮೇಲೆ ನಾನೇ ನಿಮಗೆ ಪೂರ್ತಿಯಾಗಿ ಡೀಟೇಲ್ ಅನ್ನ ಕೊಡ್ತೇನೆ. ಒಟ್ನಲ್ಲಿ ಹೇಳ್ಬೇಕು ಅಂತಂದ್ರೆ ಸ್ನೇಹಿತರೆ, ಈ ವಾರ ಫುಲ್ ಖುಷಿ ಸಮಾಚಾರ. ಹೌದು, ನಿಮ್ಮ ಮೊಬೈಲ್ಗೆ ಮೆಸೇಜ್ ಬಂದಿದೆಯಾ ಅಂತ ಚೆಕ್ ಮಾಡ್ಕೊಳ್ಳಿ. ಬಂದಿದ್ರೆ ಕೆಳಗಡೆ ಕಮೆಂಟ್ ಬಾಕ್ಸ್ ಅಲ್ಲಿ ಓಪನ್ ಇದೆ, ನಂಗೆ ಬಂತು ಅಂತ ಒಂದು ಮೆಸೇಜ್ ಹಾಕಿ. ಇನ್ನೂ ಬಂದಿಲ್ಲ ಅಂದ್ರೆ ನಿಮ್ಮ ಜಿಲ್ಲೆ ಯಾವುದು ಅಂತ ಕಮೆಂಟ್ ಮಾಡಿ ತಿಳಿಸಿ, ನಾವು ಕೂಡ ಚೆಕ್ ಮಾಡಿ ಹೇಳ್ತೇವೆ. ಇದೇ ತರ ಯಾವುದೇ ಸುಳ್ಳು ಸುದ್ದಿ ಇಲ್ಲದೆ ಪಕ್ಕ ಮಾಹಿತಿಗಾಗಿ ನಮ್ಮ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಆ ಗಂಟೆ ಬಟನ್ ಒತ್ತೋದನ್ನ ಮರಿಬೇಡಿ. ಮುಂದಿನ ವಿಡಿಯೋದಲ್ಲಿ ಮತ್ತೊಂದು ಬ್ರೇಕಿಂಗ್ ನ್ಯೂಸ್ ಜೊತೆ ಸಿಗ್ತೀನಿ. ಅಲ್ಲಿವರೆಗೂ ನಾಗ್ತಾ ಇರಿ, ಆರಾಮಾಗಿರಿ. ಜೈ ಹಿಂದ್, ಜೈ ಕರ್ನಾಟಕ.